ಟಾಮ್ ಅಂಡ್ ಜೆರ್ರಿ ಈ ಶೋ ನೋಡದೆ ಯಾರು ಕೂಡ ತಮ್ಮ ಬಾಲ್ಯವನ್ನ ಕಳೆದಿರಲ್ಲ. ಕಾರ್ಟೂನ್ ಶೋಗಳಲ್ಲೇ ದ ಬೆಸ್ಟ್ ಶೋ ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ. ಈ ಟಾಮ್ ಅಂಡ್ ಜೆರ್ರಿ ಶೋ ಎಂಬುದು ಒಂದು ಅಮೆರಿಕನ್ ಆನಿಮೇಟೆಡ್ ಕಾಮಿಡಿ ಶೋ. ಯಾವುದೇ ರೀತಿಯ ಮಾತುಗಳನ್ನ ಉಪಯೋಗಿಸದೆ ಕೇವಲ ಆನಿಮೇಷನ್ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳಿಂದಲೇ ಕೆಲವು ಕೋಟ್ಯಾಂತರ ಜನರನ್ನ ನಗಿಸಿದೆ. ಮೇ ಬಿ ನಿಮ್ಮಲ್ಲಿ ಬಹಳಷ್ಟು ಜನ ಈ ಟಾಮ್ ಅಂಡ್ ಜೆರ್ರಿ ಎರಡೂ ಕೂಡ ನಮ್ಮ ಜನರೇಷನ್ ಅಂದ್ರೆ 90s ಕಿಡ್ಸ್ ಜನರೇಷನ್ ಅಂತ ಅಂದುಕೊಂಡಿರ್ತೀರಿ. ಬಟ್ ಅಲ್ಲ, ಇವು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಇವೆ. ಹೌದು ಸ್ನೇಹಿತರೆ, ಈ ಶೋ ಸ್ಟಾರ್ಟ್ ಆಗಿ ಇಂದಿಗೆ 80 ವರ್ಷಗಳು ದಾಟಿದೆ. ಆದ್ರೂ ಕೂಡ ಇಂದಿಗೂ ಇವುಗಳ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಇಷ್ಟೊಂದು ಪಾಪ್ಯುಲಾರಿಟಿಯನ್ನ ಪಡೆದಿರುವ ಈ ಶೋ ಅನ್ನ ಯಾಕೆ ನಿಲ್ಲಿಸಿ ಬಿಡ್ತಾರೆ? ಅದಕ್ಕೆ ಕಾರಣಗಳೇನು? ಟಾಮ್ ಅಂಡ್ ಜೆರ್ರಿಯ ನಿಜವಾದ ಹೆಸರುಗಳೇನು? ಟಾಮ್ ಅಂಡ್ ಜೆರ್ರಿ ಸ್ನೇಹಿತರ ಅಥವಾ ಶತ್ರುಗಳ? ಟಾಮ್ ಯಾವತ್ತಾದ್ರೂ ಜೆರ್ರಿಯನ್ನ ತಿಂದಿದ್ಯಾ? ಈ ಶೋನಲ್ಲಿ ಆಗಾಗ ಕಂಡು ಬರುವ ಈ ಆಫ್ರಿಕನ್ ಮಹಿಳೆ ಯಾರು? ಯಾಕೆ ಆಕೆಯ ಅರ್ಧ ಭಾಗ ಮಾತ್ರವೇ ತೋರಿಸ್ತಾರೆ? ಅದೇ ರೀತಿ ಟಾಮ್ ಅಂಡ್ ಜೆರ್ರಿ ಲಾಸ್ಟ್ ಎಪಿಸೋಡ್ ನಲ್ಲಿ ಏನ್ ನಡೀತೋ? ಅವು ಸತ್ತು ಹೋದ್ವಾ? ಇಂತಹ ಎಷ್ಟೋ ಆಸಕ್ತಿಕರವಾದ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಈ ಟಾಮ್ ಅಂಡ್ ಜೆರ್ರಿ ಆನಿಮೇಟೆಡ್ ಶೋ ಅನ್ನ ಕ್ರಿಯೇಟ್ ಮಾಡಿದ್ದು ವಿಲಿಯಂ ಹೆನ್ನಾ ಅಂಡ್ ಜೋಸೆಫ್ ಬಾರ್ಬೆರಾ. ಇವರಿಬ್ಬರನ್ನ ಹೆನ್ನಾ ಬಾರ್ಬೆರಾ ಎಂದು ಕೂಡ ಕರೀತಾರೆ. ಈ ಶೋ ಅನ್ನ ಇವರಿಬ್ಬರು ಕೂಡ 1940ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇಂದಿಗೆ 83 ವರ್ಷಗಳು ದಾಟಿದೆ. ಅಂದ್ರೆ ಆ ಸಮಯದಲ್ಲಿ ಇನ್ನು ನಮ್ಮ ತಂದೆ ತಾಯಿಗಳು ಕೂಡ ಹುಟ್ಟಿರ್ಲಿಲ್ಲ. ನಮ್ಮ ಅಜ್ಜಂದಿರು ಕೂಡ ಇನ್ನು ಚಿಕ್ಕವರಾಗಿರ್ಬೋದು ಅಥವಾ ಅವರು ಕೂಡ ಹುಟ್ಟಿರದೇ ಇರಬಹುದು. ಆದ್ರೆ 1940ರ ಸಮಯದಲ್ಲಿ ಟಿವಿಗಳು ಯಾರ ಹತ್ರ ಕೂಡ ಇರ್ಲಿಲ್ಲ. ಸೊ ಈ ಶೋ ಅನ್ನ MGM ಕಾರ್ಟೂನ್ ಸ್ಟುಡಿಯೋದಲ್ಲಿ ಕ್ರಿಯೇಟ್ ಮಾಡಿ ಒಂದು ಸಿನಿಮಾ ರೀತಿಯಲ್ಲಿ ಥಿಯೇಟರ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ರು. ಈ ರೀತಿ 1940ರಿಂದ 1950ರವರೆಗೆ ಈ ಕಾರ್ಟೂನ್ ಸೀರೀಸ್ ಎಲ್ಲವೂ ಕೂಡ ಥಿಯೇಟರ್ ನಲ್ಲೇ ರಿಲೀಸ್ ಆಗುತ್ತೆ. ಈ ಶೋ ಅನ್ನ ನೋಡೋಕೆ ಆಗಿನ ಜನರು ತುಂಬಾ ಉತ್ಸಾಹದಿಂದ ಹೋಗ್ತಾ ಇದ್ರು. ಇದರಿಂದ ಈ ಆನಿಮೇಟೆಡ್ ಶೋ ಅಮೆರಿಕ ಪೂರ್ತಿ ತುಂಬಾ ಫೇಮಸ್ ಆಗಿ ಬಿಡುತ್ತೆ. ಆದ್ರೆ ಇಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಏನು ಅಂದ್ರೆ, ಮೊದಲು ಈ ಶೋ ಅನ್ನ ಟಾಮ್ ಅಂಡ್ ಜೆರ್ರಿ ಎಂದು ಕರೀತಾ ಇರಲಿಲ್ಲ. ಆಗ ಇದರ ಹೆಸರು ಪುಸ್ ಗೆಟ್ಸ್ ದ ಬೂಟ್ ಎಂದು ಕರೀತಾ ಇದ್ರು. ಈ ಶೋ ನಲ್ಲಿ ಈ ಬೆಕ್ಕಿನ ಹೆಸರು ಜಾಸ್ಪರ್ ಅಂಡ್ ಇಲಿಯ ಹೆಸರು ಜಿಪ್ಸ್. ಸೊ ಈ ರೀತಿ ಸ್ವಲ್ಪ ಕಾಲದವರೆಗೆ ಈ ಸೀರೀಸ್ ಅನ್ನ ರಿಲೀಸ್ ಮಾಡಿದ ನಂತರ ಇನ್ನು ಮುಂದೆ ಇದನ್ನ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇವರಿಗೆ ಆ ಸಮಯದಲ್ಲಿ ಒಂದು ಪ್ರಮುಖ ಕಂಪನಿ ಬಂದು ನಿಮ್ಗೆ ಸಪೋರ್ಟ್ ಕೊಡ್ತೀವಿ, ಈ ಶೋವನ್ನ ಕಂಟಿನ್ಯೂ ಮಾಡಿ ಎಂದು ಹೇಳೋದ್ರಿಂದ ಮತ್ತೆ ಈ ಬಾರಿ ಮತ್ತಷ್ಟು ಹುರುಪಿನಿಂದ ಹೊಸತನದಿಂದ ಈ ಶೋನ ಸ್ಟಾರ್ಟ್ ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ. ಆದ್ರೆ ಈ ಬಾರಿ ಈ ಬೆಕ್ಕು ಮತ್ತು ಇಲಿಯ ಕ್ಯಾರೆಕ್ಟರ್ ಗಳ ಹೆಸರುಗಳನ್ನ ತುಂಬಾ ಡಿಫರೆಂಟ್ ಆಗಿ ಇಡಬೇಕು ಎಂದು, ಆ ಹೆಸರುಗಳು ಎಲ್ರಿಗೂ ಇಷ್ಟವಾಗುವ ಹಾಗೆ ಇರಬೇಕು ಎಂದು ಆ ಹೆಸರುಗಳಿಗಾಗಿ ವಿಲಿಯಂ ಹೆನ್ನಾ ಮತ್ತು ಜೋಸೆಫ್ ಬಾರ್ಬೆರಾ ಬಹಳಷ್ಟು ಯೋಚನೆ ಮಾಡ್ತಾರೆ. ಆದ್ರೆ ಎಷ್ಟು ಯೋಚನೆ ಮಾಡಿದ್ರು ಕೂಡ ಅವರಿಗೆ ಹೆಸರುಗಳು ತಟ್ಟದೇ ಇರೋದ್ರಿಂದ ಕೊನೆಗೆ ಒಂದು ಉಪಾಯವನ್ನ ಮಾಡ್ತಾರೆ. ಆ ಉಪಾಯ ಅವರ ಶೋಗೆ ಒಂದು ಪ್ರಮೋಷನ್ ಅಂತೆ ಕೂಡ ಉಪಯೋಗವಾಗುತ್ತೆ ಎಂದು ಭಾವಿಸ್ತಾರೆ. ಆ ಉಪಾಯ ಏನು ಅಂದ್ರೆ, ಈ ಬೆಕ್ಕು ಮತ್ತು ಇಲಿಯ ಕ್ಯಾರೆಕ್ಟರ್ ಗಳಿಗೆ ಯಾರು ಒಳ್ಳೆ ಹೆಸರುಗಳನ್ನ ಪ್ರಪೋಸ್ ಮಾಡ್ತಾರೋ ಅವರಿಗೆ $50 ಪ್ರೈಸ್ ಮನಿ ಕೊಡ್ತೀವಿ ಎಂದು ಒಂದು ಕಾಂಪಿಟೇಷನ್ ಅನ್ನ ಏರ್ಪಡಿಸ್ತಾರೆ. ಇದರಿಂದ ಈ ಕಾಂಪಿಟೇಷನ್ ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಬ್ಬರು ಕೂಡ ತಮಗೆ ಇಷ್ಟವಾದ ಹೆಸರುಗಳನ್ನ ಸಜೆಸ್ಟ್ ಮಾಡ್ತಾರೆ. ಈ ರೀತಿ ಆ ಎಲ್ಲಾ ಹೆಸರುಗಳಲ್ಲಿ ಫೈನಲ್ ಆಗಿ ಟಾಮ್ ಅಂಡ್ ಜೆರ್ರಿ ಎಂಬ ಹೆಸರನ್ನ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ, ಈ ಟಾಮ್ ಅಂಡ್ ಜೆರ್ರಿ ಎಂಬ ಹೆಸರುಗಳು ಆಗಿನ ಸಮಯದಲ್ಲಿ ಹೊಸ ಹೆಸರುಗಳೇನೂ ಆಗಿರ್ಲಿಲ್ಲ. ಅದಕ್ಕಿಂತ ಕೆಲವು ವರ್ಷಗಳ ಮುಂಚೆಯೇ ಈ ಟಾಮ್ ಅಂಡ್ ಜೆರ್ರಿ ಎಂಬ ಹೆಸರಿನಿಂದ ಒಂದು ಆನಿಮೇಟೆಡ್ ಶಾರ್ಟ್ ಫಿಲ್ಮ್ ಅನ್ನ ಅಮೆರಿಕಾದಲ್ಲಿ ರಿಲೀಸ್ ಮಾಡಿರ್ತಾರೆ. ಆದ್ರೆ ಆ ಸಿನಿಮಾಗೆ ಮತ್ತು ಇದಕ್ಕೆ ಇರುವ ಮೇಜರ್ ಡಿಫರೆನ್ಸ್ ಏನು ಅಂದ್ರೆ, ಆ ಟಾಮ್ ಅಂಡ್ ಜೆರ್ರಿ ಫಿಲ್ಮ್ ನಲ್ಲಿ ಇಬ್ಬರು ಮನುಷ್ಯರು ನಟಿಸಿರ್ತಾರೆ. ಆ ಶಾರ್ಟ್ ಫಿಲ್ಮ್ ನಲ್ಲಿ ಅವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್. ಆದ್ರೆ ಈ ಹೊಸ ಟಾಮ್ ಅಂಡ್ ಜೆರ್ರಿ ಸೀರೀಸ್ ನಲ್ಲಿ ಇವರಿಬ್ಬರು ಕೂಡ ಆನಿಮಲ್ಸ್ ಮತ್ತು ಇವರಿಬ್ಬರಿಗೂ ಕೂಡ ಒಬ್ಬರಂದ್ರೆ ಒಬ್ಬರಿಗೆ ಆಗಿ ಬರಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಶತ್ರುಗಳಾಗಿರ್ತಾರೆ. ಸೊ ಈ ರೀತಿ ಈ ಹೊಸ ಹೆಸರುಗಳನ್ನ ಇಟ್ಟ ನಂತರ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ರಿಲೀಸ್ ಮಾಡಿರುವ ಸಿನಿಮಾ ದ ಮಿಡ್ ನೈಟ್ ಸ್ನ್ಯಾಕ್. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಟಾಮ್ ಅಂಡ್ ಜೆರ್ರಿ ಹೆಸರಿನಿಂದ ರಿಲೀಸ್ ಆಗಿರುವ ಈ ಸಿನಿಮಾಗಳಲ್ಲಿ ಆದಷ್ಟು ಇವರು ಯಾವ ಸೀನ್ ನಲ್ಲೂ ಕೂಡ ಮಾತನಾಡದ ಹಾಗೆ ನೋಡಿಕೊಳ್ತಾರೆ. ಕೇವಲ ಅವರ ಆಕ್ಷನ್ ಗಳಿಂದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳಿಂದ ಮಾತ್ರವೇ ಆ ಸಿನಿಮಾವನ್ನ ಪೂರ್ತಿಯಾಗಿ ರನ್ ಮಾಡ್ತಾ ಇದ್ರು. ಕೇವಲ ಕೆಲವು ಸ್ಪೆಷಲ್ ಸೀನ್ಸ್ ಗಳಲ್ಲಿ ಮಾತ್ರವೇ ಟಾಮ್ಗೆ ಕೆಲವು ಡೈಲಾಗ್ಸ್ ಗಳನ್ನ ಕೊಡ್ತಾರೆ. ಈ ರೀತಿ ಟಾಮ್ಗೆ ಡೈಲಾಗ್ ಕೊಟ್ಟಿರುವ ಸಿನಿಮಾಗಳು ಲೀಗ್ ಆಫ್ ಕ್ಯಾಟ್ಸ್ ಮತ್ತು ಟಾಮ್ ಅಂಡ್ ಜೆರ್ರಿ ದ ಮೂವಿ. ಇನ್ನು ಆ ದಿನಗಳಲ್ಲಿ ಟಿವಿಗಳು ಹೆಚ್ಚಾಗಿ ಇಲ್ಲದೆ ಇರೋದ್ರಿಂದ ಈ ಟಾಮ್ ಅಂಡ್ ಜೆರ್ರಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಡಿಯೋವನ್ನು ಕೂಡ, ಅಂದ್ರೆ ಅದು 2 ತಾಸಿನ ಸಿನಿಮಾ ಆಗಿದ್ರು ಅಥವಾ 10 ನಿಮಿಷದ ಎಪಿಸೋಡ್ ಆಗಿದ್ರು ಕೂಡ ಎಲ್ಲವನ್ನು ಥಿಯೇಟರ್ ನಲ್ಲೇ ರಿಲೀಸ್ ಮಾಡ್ತಾ ಇದ್ರು. ಅಂತಹ ಅಂದಿನ ದಿನಗಳಲ್ಲೇ ಟಾಮ್ ಅಂಡ್ ಜೆರ್ರಿ ಶೋಗಳು 1940
1940ರಿಂದ 1954 ಮಧ್ಯಕಾಲದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಬಾರಿ ಆಸ್ಕರ್ ಅವಾರ್ಡ್ಗೆ ನಾಮಿನೇಟ್ ಆಗಿದೆ. ಅವುಗಳಲ್ಲಿ 7 ಬಾರಿ ಆಸ್ಕರ್ ಅವಾರ್ಡ್ಸ್ ಗಳನ್ನು ಕೂಡ ಪಡೆದುಕೊಂಡಿದೆ. ಇನ್ನು 1958ರಿಂದ ಈ ಶೋ ಡೈರೆಕ್ಟರ್ ಗಳು ಚೇಂಜ್ ಆಗ್ತಾ ಬರೋದ್ರಿಂದ ಟಾಮ್ ಮತ್ತು ಜೆರ್ರಿ ಕ್ಯಾರೆಕ್ಟರ್ ಗಳಲ್ಲಿ ಬಹಳಷ್ಟು ಬದಲಾವಣೆಗಳು ನಡೀತಾ ಬರುತ್ತವೆ. ಮುಖ್ಯವಾಗಿ ಟಾಮ್ ಕ್ಯಾರೆಕ್ಟರ್ ನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತವೆ. ಈ ರೀತಿ ಈ ಶೋ ಪ್ರಾರಂಭವಾದ 25 ವರ್ಷಗಳ ನಂತರ ಅಂದ್ರೆ 1965ರಲ್ಲಿ ಈ ಟಾಮ್ ಅಂಡ್ ಜೆರ್ರಿ ಶೋ ಅನ್ನ ಮೊದಲ ಬಾರಿಗೆ ಥಿಯೇಟರ್ ನಲ್ಲಿ ಅಲ್ಲದೆ ಟಿವಿಗಳಲ್ಲಿ ಟೆಲಿಕಾಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಟಿವಿಗಳಲ್ಲಿ ಪ್ರತಿ ಶನಿವಾರ ಬೆಳಗಿನ ಸಮಯದಲ್ಲಿ ಈ ಶೋನ ಟೆಲಿಕಾಸ್ಟ್ ಮಾಡ್ತಾ ಇದ್ರು. 2 ವರ್ಷಗಳ ನಂತರ ಆದಿವಾರದಂದು ಟೆಲಿಕಾಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ 1970ರವರೆಗೆ ಕೇವಲ ವಾರದಲ್ಲಿ ಒಂದು ದಿನ ಮಾತ್ರವೇ ಟೆಲಿಕಾಸ್ಟ್ ಮಾಡ್ತಾ ಬರ್ತಾರೆ. ಯಾಕೆಂದ್ರೆ ಆಗಿನ ಸಮಯದಲ್ಲಿ ಹೆಚ್ಚು ಚಾನೆಲ್ಸ್ ಗಳು ಇಲ್ಲದೆ ಇರೋದ್ರಿಂದ ದೊಡ್ಡ ದೊಡ್ಡ ಚಾನೆಲ್ಸ್ ಗಳಲ್ಲಿ ಟೈಮ್ ಸಿಗುವುದು ತುಂಬಾ ಕಷ್ಟವಾಗಿತ್ತು. 1990ರಲ್ಲಿ ಟಾಮ್ ಅಂಡ್ ಜೆರ್ರಿ ತಮ್ಮ ಚಿಕ್ಕ ವಯಸ್ಸಿನ ಕ್ಯಾರೆಕ್ಟರ್ ಗಳಿಂದ ಟಾಮ್ ಅಂಡ್ ಜೆರ್ರಿ ಕಿಡ್ಸ್ ಶೋ ಅನ್ನ ಪ್ರಾರಂಭಿಸ್ತಾರೆ. ಈ ಶೋ ಕೂಡ ಜನರಿಗೆ ತುಂಬಾ ಇಷ್ಟವಾಗುತ್ತೆ. ಈ ಟಾಮ್ ಅಂಡ್ ಜೆರ್ರಿ ಜನರಿಗೆ ಎಷ್ಟು ಇಷ್ಟವಾಗುತ್ತೆ ಅಂದ್ರೆ ಇಂದಿಗೂ ಕೂಡ ಯಾರಾದ್ರೂ ದೊಡ್ಡವರು ಅಥವಾ ಚಿಕ್ಕವರು ಒಬ್ಬರ ಮೇಲೆ ಇನ್ನೊಬ್ಬರನ್ನ ರೇಗಿಸ್ಕೊಳ್ತಾ ಇದ್ರೆ ಅವರಿಬ್ಬರನ್ನ ಟಾಮ್ ಅಂಡ್ ಜೆರ್ರಿಗಳ ಜೊತೆ ಹೋಲಿಸ್ತಾರೆ. ಇನ್ನು ಈ ಶೋ ನಲ್ಲಿ ಆಗಾಗ ಒಬ್ಬ ಆಫ್ರಿಕನ್ ಲೇಡಿ ಕಾಣಿಸ್ತಾ ಇರ್ತಾಳೆ. ಈಕೆ ಟಾಮ್ ನ ಓನರ್ ಆಗಿರ್ತಾಳೆ. ಈಕೆಯ ಮನೆಯಲ್ಲೇ ಟಾಮ್ ಮತ್ತು ಜೆರ್ರಿ ಇರುತ್ತವೆ. ಈಕೆಯ ಹೆಸರು ಮ್ಯಾಮಿ ಟೂ ಶೂಸ್. ಈಕೆ ಒಬ್ಬ ಆಫ್ರಿಕನ್ ಲೇಡಿ. ಈಕೆಯ ಮುಖವನ್ನ ಟಾಮ್ ಅಂಡ್ ಜೆರ್ರಿ ಶೋಗಳಲ್ಲಿ ಕೇವಲ ಒಂದೇ ಒಂದು ಎಪಿಸೋಡ್ ನಲ್ಲಿ ಒಂದು ಚಿಕ್ಕ ಕ್ಲಿಪ್ ನಲ್ಲಿ ಮಾತ್ರವೇ ತೋರಿಸಿದ್ದಾರೆ. ಉಳಿದ ಎಲ್ಲಾ ಎಪಿಸೋಡ್ಸ್ ಗಳಲ್ಲಿ ಕೇವಲ ಈಕೆಯ ಅರ್ಧ ಭಾಗವನ್ನ ಮಾತ್ರ ತೋರಿಸ್ತಾ ಇದ್ರು. ಈಕೆಯ ಕ್ಯಾರೆಕ್ಟರ್ ಈ ಸೀರೀಸ್ ನಲ್ಲಿ ಜಾಸ್ತಿ ಇರದಿದ್ರು ಕೂಡ ಈಕೆಯ ಕ್ಯಾರೆಕ್ಟರ್ ಮೇಲೆ ಅಮೆರಿಕ ದೇಶದಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿನೇ ನಡೆದಿದೆ. ಯಾಕೆಂದ್ರೆ ಈ ಕ್ಯಾರೆಕ್ಟರ್ ಮಾತನಾಡುವ ಆಂಗ್ಲ ಭಾಷೆಯ ಸ್ಲ್ಯಾಂಗ್ ಎಂಬುದು ಒಂದು ಸಮಯದಲ್ಲಿ ಅಮೆರಿಕ ದೇಶದಲ್ಲಿರುವ ಗುಲಾಮರು ಮಾತನಾಡ್ತಾ ಇದ್ರು. ಸೊ ಆ ಭಾಷೆಯ ಸ್ಲ್ಯಾಂಗ್ ಅನ್ನ ಈಕೆಯ ಕ್ಯಾರೆಕ್ಟರ್ ಗೆ ಉಪಯೋಗಿಸೋದು ಬಹಳಷ್ಟು ಜನರಿಗೆ ಇಷ್ಟವಾಗಲ್ಲ. ಇದರಿಂದ ಕಾಂಟ್ರವರ್ಸಿಸ್ ಬೆಳೆದು ಈ ಟೋಟಲ್ ಶೋನ ನಿಲ್ಲಿಸಬೇಕು ಎಂದು ಕೆಲವು ಜನ ವಿರೋಧಿಸ್ತಾರೆ. ಅದೇ ರೀತಿ ಮೇನ್ಲಿ NAACP ಎಂಬ ಒಂದು ಆರ್ಗನೈಸೇಷನ್ ಅವರು ಈ ಶೋದಿಂದ ಆ ಕ್ಯಾರೆಕ್ಟರ್ ಅನ್ನ ತೆಗೆದು ಹಾಕಬೇಕು ಎಂದು ಚಳುವಳಿಗಳನ್ನ ಮಾಡೋದ್ರಿಂದ ಏನೂ ಮಾಡೋಕ್ಕಾಗದೆ ಆಕೆಯ ಕ್ಯಾರೆಕ್ಟರ್ ಅನ್ನ ತೆಗೆದು ಹಾಕದಿದ್ರು ಆಕೆ ಮಾತನಾಡುವ ಸ್ಲ್ಯಾಂಗ್ ಅನ್ನ ಬದಲಾಯಿಸ್ತಾರೆ. ಅದು ಕೂಡ ಮುಂದೆ ಬರುವ ಎಪಿಸೋಡ್ಸ್ ಗಳಿಗೆ ಅಷ್ಟೇ ಅಲ್ಲ, ಟಾಮ್ ಅಂಡ್ ಜೆರ್ರಿ ಸ್ಟಾರ್ಟ್ ಆದಾಗಿನಿಂದ ರಿಲೀಸ್ ಆಗಿರುವ ಪ್ರತಿಯೊಂದು ಸೀರೀಸ್ ನಲ್ಲಿ ಆಕೆಯ ವಾಯ್ಸ್ ಅನ್ನ ಚೇಂಜ್ ಮಾಡ್ತಾರೆ. ಇನ್ನು ಬಹಳಷ್ಟು ಜನರಲ್ಲಿ ಮೂಡುವ ಒಂದು ಚಿಕ್ಕ ಡೌಟ್ ಏನು ಅಂದ್ರೆ ಬಹಳಷ್ಟು ಎಪಿಸೋಡ್ಸ್ ಗಳಲ್ಲಿ ಟಾಮ್ ಜೆರ್ರಿಯನ್ನ ಹಿಡಿದುಕೊಳ್ಳೋಕೆ ಅಷ್ಟೊಂದು ಹರಸಾಹಸ ಪಡ್ತಾ ಇರ್ತಾನೆ ಅಲ್ವಾ? ಯಾವತ್ತಾದ್ರೂ ಟಾಮ್ ಜೆರ್ರಿಯನ್ನ ಹಿಡ್ಕೊಂಡು ತಿಂದಿದ್ದಾನ ಎಂದು. ಬೆಲ್ಲಿ ಆಚಿನ್ ಎಂಬ ಒಂದು ಎಪಿಸೋಡ್ ನಲ್ಲಿ ಟಾಮ್ ಜೆರ್ರಿಯನ್ನ ಹಿಡ್ಕೊಂಡು ತಿಂದು ಬಿಡುತ್ತೆ. ಆದ್ರೆ ಜೆರ್ರಿ ಅಷ್ಟು ಸುಲಭವಾಗಿ ಸಾಯಲ್ಲ ಅಲ್ವಾ? ಸೊ ಮತ್ತೆ ಟಾಮ್ ಹೊಟ್ಟೆಯಿಂದ ಹೊರಗಡೆ ಬಂದು ಬಿಡುತ್ತೆ. ಅಂಡ್ ಪ್ರತಿಯೊಬ್ಬರಿಗೂ ಕೂಡ ಇರುವ ಇನ್ನೊಂದು ಡೌಟ್ ಏನು ಅಂದ್ರೆ ನಿಜಕ್ಕೂ ಟಾಮ್ ಅಂಡ್ ಜೆರ್ರಿ ಸ್ನೇಹಿತರ ಅಥವಾ ಶತ್ರುಗಳ ಎಂದು. ಈ ಪ್ರಶ್ನೆಗೆ ಈ ಶೋನ ಟೀಮ್ ನವರು ಒಂದು ಸಲ ಹೇಳಿರೋದೇನಂದ್ರೆ ಈ ಟಾಮ್ ಅಂಡ್ ಜೆರ್ರಿ ಎರಡೂ ಕೂಡ ಒಳ್ಳೆ ಫ್ರೆಂಡ್ಸ್. ಆದ್ರೆ ಅವು ಯಾಕೆ ಆ ರೀತಿ ಜಗಳವಾಡುತ್ತವೆ ಅಂದ್ರೆ ಟಾಮ್ ಓನರ್ ಅದನ್ನ ಮನೆಯಲ್ಲಿ ಸಾಕಿರೋದು ಜೆರ್ರಿಯನ್ನ ಹಿಡಿದುಕೊಳ್ಳೋಕೆ. ಸೊ ಹೀಗಿದ್ದಾಗ ಟಾಮ್ ಜೆರ್ರಿಯನ್ನ ಹಿಡಿದುಕೊಳ್ಳುವ ಹಾಗೆ ನಟಿಸದೇ ಇದ್ರೆ ಅದರ ಓನರ್ ಅದನ್ನ ಹೊರಗಡೆ ಕಳಿಸಿ ಬಿಡ್ತಾಳೆ. ಅದೇ ರೀತಿ ಇನ್ನೊಂದು ಬೆಕ್ಕನ್ನ ಮನೆಗೆ ತರ್ತಾಳೆ. ಒಂದು ವೇಳೆ ಈ ರೀತಿ ನಡೆದ್ರೆ ಆ ಹೊಸ ಬೆಕ್ಕು ಜೆರ್ರಿಯನ್ನ ಖಂಡಿತ ಸಾಯಿಸಿ ತಿಂದು ಬಿಡುತ್ತೆ. ಅದಕ್ಕಾಗಿಯೇ ತನ್ನ ಸ್ನೇಹಿತರನ್ನ ಕಾಪಾಡಿಕೊಳ್ಳೋಕೆ ಅದೇ ರೀತಿ ತನ್ನ ಓನರ್ ಅನ್ನ ನಂಬಿಸೋಕೆ ಟಾಮ್ ಈ ರೀತಿ ಜೆರ್ರಿ ಹಿಂದೆ ಬೀಳುತ್ತೆ ಎಂದು ಹೇಳಿದ್ದಾರೆ. ಇನ್ನು ಟಾಮ್ ಅಂಡ್ ಜೆರ್ರಿ ಫೈನಲ್ ಎಪಿಸೋಡ್ ನಲ್ಲಿ ಏನ್ ನಡೀತು ಅವೆರಡೂ ಕೂಡ ಸತ್ತು ಹೋಗುತ್ತವೆ ಎಂದು ಹೇಳ್ತಾರೆ. ನಿಜಾನ ಎಂದು ಕೇಳಿದ್ರೆ ಈ ಪ್ರಶ್ನೆಗೆ ಸಮಾಧಾನ ಏನು ಅಂದ್ರೆ ಟಾಮ್ ಅಂಡ್ ಜೆರ್ರಿಯ ಲಾಸ್ಟ್ ಎಪಿಸೋಡ್ ಹೆಸರು ಬ್ಲೂ ಕ್ಯಾಟ್ ಬ್ಲೂಸ್. ಸೊ ಈ ಎಪಿಸೋಡ್ ನಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಟಾಮ್ ಪ್ರೀತಿಸುತ್ತಿರುವ ಲೇಡಿ ಕ್ಯಾಟ್ ಅಂಡ್ ಜೆರ್ರಿ ಪ್ರೀತಿಸುತ್ತಿರುವ ಲೇಡಿ ಮೌಸ್ ಇವೆರಡೂ ಕೂಡ ಬೇರೆಯವರನ್ನ ಮದುವೆ ಮಾಡ್ಕೊಂಡು ಹೋಗಿಬಿಡುತ್ತವೆ. ಇದರಿಂದ ಟಾಮ್ ಮತ್ತು ಜೆರ್ರಿ ಡಿಪ್ರೆಷನ್ ಗೆ ಗುರಿಯಾಗಿ ಸೂಸೈಡ್ ಮಾಡಿಕೊಳ್ಳೋಕೆ ರೈಲ್ವೆ ಟ್ರ್ಯಾಕ್ ಹತ್ತಿರ ಬಂದು ಟ್ರ್ಯಾಕ್ ಮೇಲೆ ಕುಳಿತುಕೊಳ್ಳುತ್ತವೆ. ಈ ರೀತಿ ಈ ಎಪಿಸೋಡ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಇವರಿಬ್ಬರು ಕೂಡ ಸತ್ತು ಹೋಗಿರುವ ಹಾಗೆ ಆ ಶೋ ನಲ್ಲಿ ತೋರಿಸಿಲ್ಲ. ನಾರ್ಮಲ್ ಆಗಿ ಎಲ್ಲಾ ಕಡೆ ಟಾಮ್ ಅಂಡ್ ಜೆರ್ರಿ ಲಾಸ್ಟ್ ಎಪಿಸೋಡ್ ಎಂದು ಇದನ್ನೇ ತೋರಿಸ್ತಿದ್ದಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಟಾಮ್ ಅಂಡ್ ಜೆರ್ರಿಯ ಫೈನಲ್ ಎಪಿಸೋಡ್ ಇದಲ್ಲ. ಇದರ ನಂತರ 114ನೇ ಎಪಿಸೋಡ್ ಕೂಡ ಬಂದಿದೆ. ಬಟ್ ಇದು ಅಷ್ಟೊಂದು ಸ್ಪೆಷಲ್ ಆಗಿ ಇಲ್ಲದೆ ಇರೋದ್ರಿಂದ ಇದನ್ನ ಯಾರು ಕೂಡ ನೆನ್ಪಿಟ್ಕೊಂಡಿಲ್ಲ. ಈ ಎಪಿಸೋಡ್ ನಲ್ಲಿ ಟಾಮ್ ಮತ್ತು ಜೆರ್ರಿ ಒಂದು ಬೇಬಿಯನ್ನ ಕೇರ್ ಮಾಡುವ ಕೆಲಸದಲ್ಲಿ ತೊಡಗುತ್ತವೆ. ಸೊ ಇದರ ಪ್ರಕಾರ ನೋಡಿದ್ರೆ ಟಾಮ್ ಅಂಡ್ ಜೆರ್ರಿ ಸೂಸೈಡ್ ಮಾಡಿಕೊಂಡಿಲ್ಲ, ಇನ್ನೊಂದು ಕಡೆ ಕೆಲಸಕ್ಕೆ ಜಾಯ್ನ್ ಆಗಿವೆ ಎಂದು ತಿಳಿದು ಬರುತ್ತೆ. ಇನ್ನು ಫೈನಲ್ ಆಗಿ ಟಾಮ್ ಅಂಡ್ ಜೆರ್ರಿಯನ್ನ ಬ್ಯಾನ್ ಮಾಡಿದ್ದಾರೆ ಎಂದು ಹೇಳ್ತಾ ಇರ್ತಾರೆ. ಇದು ನಿಜನಾ ಎಂದು ಕೇಳಿದ್ರೆ ಹೌದು, ಈ ಶೋನ ಬ್ಯಾನ್ ಮಾಡಿದ್ದಾರೆ. ಬಟ್ ಪ್ರಪಂಚ ಪೂರ್ತಿ ಅಲ್ಲ, ಕೆಲವು ದೇಶಗಳಲ್ಲಿ ಮಾತ್ರವೇ ಬ್ಯಾನ್ ಮಾಡಿದ್ದಾರೆ. ಈ ಶೋವನ್ನ ಆ ದೇಶಗಳಲ್ಲಿ ಬ್ಯಾನ್ ಮಾಡೋಕೆ ಕಾರಣ ಈ ಶೋದಿಂದ ಹುಟ್ಟುವ ಹಾಸ್ಯ ಕೇವಲ ಒಬ್ಬರನ್ನ ಇನ್ನೊಬ್ಬರು ಹಿಂಸಿಸಿಕೊಳ್ಳೋದ್ರಿಂದ ಗಾಯಪಡಿಸಿಕೊಳ್ಳೋದ್ರಿಂದ ಹುಟ್ಟುತ್ತೆ ಎಂದು. ಅಷ್ಟೇ ಅಲ್ಲದೆ ಟಾಮ್ ಅಂಡ್ ಜೆರ್ರಿ ನಮ್ಮ ಮನೆಗಳಲ್ಲಿರುವ ದಿನನಿತ್ಯದ ವಸ್ತುಗಳಾದ ಸುತ್ತಿಗೆ, ಪ್ಯಾನ್, ಫೋರ್ಕ್ ಗಳಿಂದ ಜಗಳವಾಡಿಕೊಳ್ಳುತ್ತವೆ. ಸೊ ಇಂಥವುಗಳನ್ನ ನೋಡಿ ನಮಗೆ ನಗು ಬಂದ್ರೂ ಕೂಡ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಈ ರೀತಿ ಮಾಡೋದು ಫನ್ ಎಂದು, ಈ ರೀತಿ ಮಾಡ್ತಾ ಬೇರೆಯವರನ್ನ ನಗಿಸಬಹುದು ಎಂದು ಹಿಂಸಾತ್ಮಕ ಮನಸ್ತತ್ವವನ್ನ ಈ ಶೋ
ಶೋ ಮೂಲಕ ಕಲಿತುಕೊಳ್ತಾರೆ ಎಂದು ಕೆಲವು ಜನ ತಂದೆ ತಾಯಿಗಳು ಕಂಪ್ಲೇಂಟ್ ಮಾಡೋದ್ರಿಂದ ಕೆಲವು ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇನ್ನು ಉಳಿದ ದೇಶಗಳಲ್ಲೂ ಕೂಡ ಟಾಮ್ ಅಂಡ್ ಜೆರ್ರಿ ಶೋ ಅನ್ನ ನಿಲ್ಲಿಸಿದಾರಾ ಎಂದು ಕೇಳಿದ್ರೆ ಇಲ್ಲ ಎಂದೇ ಹೇಳ್ಬೋದು. ಈ ಎಪಿಸೋಡ್ಸ್ ಗಳನ್ನ ರೆಗ್ಯುಲರ್ ಆಗಿ ಟಿವಿಗಳಲ್ಲಿ ಪ್ರಸಾರ ಮಾಡೋದನ್ನ ಮಾರ್ಚ್ 22, 2008 ನಿಲ್ಲಿಸಿದ್ರು ಕೂಡ ಆಗಿನಿಂದ ಟಾಮ್ ಅಂಡ್ ಜೆರ್ರಿ ಸಿನಿಮಾಗಳು ಇಂದಿಗೂ ಥಿಯೇಟರ್ ಗಳಲ್ಲಿ ಬರ್ತಾ ಇವೆ. ಅದೇ ರೀತಿ ಇಂದಿಗೂ ಕೂಡ ಕೆಲವು ಚಾನೆಲ್ಸ್ ಗಳಲ್ಲಿ ಈ ಟಾಮ್ ಅಂಡ್ ಜೆರ್ರಿ ಸೀರೀಸ್ ಗಳು ಬರ್ತಾ ಇವೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.